ಮೊದಲೆಲ್ಲ ಫಿಲಮ್ಸು ನಾವು ಚಿಕ್ಕದ್ರಿಂದ ನೋಡ್ತಾ ಇರಬೇಕಾದ್ರೆ ನೆರೇಟಿವ್ಸೇ ಬೇರೆ ಇತ್ತು. ಈಗ ಟೋಟ್ಲಿ ಇಟ್ ಹ್ಯಾಸ್ ಚೇಂಜ್. ಈಗ ಆ್ಯನಿಮಲ್ ಮತ್ತು ಕಾಂತಾರ ಆ ಸ್ಟೈಲಲ್ಲಿದೆ. ಮೂವೀಸ್ ಅಂದರೆ ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್. ಸೊ ಅದ್ರ ಜೊತೆಗೆ ಈಗಿರೋ ಅಂಥ ಜೀವನದ ನೈಜಿಕತೆ ಭಾಳಷ್ಟು ಹತ್ತಿರ ಇರಬೇಕು. ಎಲ್ಲೋ ಒಂದು ಕಡೆ ಟ್ರೈಲರ್ ನೋಡಿದಾಗ ಕ್ಯೂರಿಯಾಸಿಟಿ ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಆಮೇಲಿಂದ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ 15 years ಇಂದ. ಒಳ್ಳೆಯ ಹುಡುಗ, ಭಾಳಷ್ಟು ಚಿಂತನೆ ಮಾಡೋಂಥ ಒಬ್ಬ ಸ್ಪಷ್ಟವಾದಂಥ ಮನಸ್ಸಿನ ಇಟ್ಕೊಂಡಿರೋಂಥ ಮಾನವೀಯತೆ ದೃಷ್ಟಿಯಲ್ಲಿ ಬೆಳೆದು ಬಂದಿರೋಂಥದ್ದನ್ನು ಹಿನ್ನೆಲೆ ನೋಡಿದ್ದೇನೆ ನಾನು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಮೂವಿ ಮಾಡಬೇಕಾದ್ರೂ ಭಾಳಷ್ಟು ನಿಮಗೆ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್ ಟು ಬಿಲ್ಡ್ ಅಪ್ ಲಾಟ್ ಆಫ್ ಕ್ಯೂರಿಯಾಸಿಟೀಸ್ ಆ್ಯಂಡ್ ಟು ಗಿವ್ ದಿ ಸೊ ಕೈಂಡ್ ಆಫ್ ಅ ಸ್ಟ್ರೆಂತ್ ವೇರ್ ಇನ್ ವಿಚ್ ಇಟ್ ಮ್ಯಾಚಸ್ ದಿ ರಿಯಲ್ ಲೈಫ್. ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಭಾಳಷ್ಟು ಸ್ಪೀಡ್ ಆ್ಯಂಡ್ ಇಶ್ಯೂಸ್ಗಳು ಬೇಸ್ಡ್ ಮೂವೀಸ್ ಇರಬೇಕು. ನನ್ನ ಪ್ರಕಾರ ಲವ ಹ್ಯಾಸ್ ಪುಟ್ ಇನ್ ಲಾಡ್ ಆಫ್ ಎಫರ್ಟ್ ಆನ್ ದಿಸ್ ಮೂವಿ ಅಂತ ನನಗೆ ಭಾವಿಸ್ತೇನೆ ನಾನು. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತಿನ ದಿನ ಚೆನ್ನಾಗಿ ಬಂದಂಥ ಮೂವಿಗಳು ಸಕ್ಸಸ್ ಆಗಿರೋಂಥದ್ದನ್ನು ನಮ್ಮ ಕರ್ನಾಟಕ ಜನರು ಸಾಬೀತು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಈಗಿನ ಧನುಷ್ ಬಾಡಿಲಿ, ಹೈಟಲ್ಲಿ ಎಲ್ಲ ರೀತಿಯಲ್ಲೂ ಈ ಮ್ಯಾಚಸ್ ದಿ ಹೀರೋಯಿಸಮ್, ಮ್ಯಾಕೋಯಿಸಮ್, ಆ್ಯನಿಮಲ್ ಹೀರೋ. ಸೊ ಐ ಫೀಲ್ ದಟ್ ಯು ಮೈಟ್ ಸ್ಟ್ಯಾಂಡ್ಸ್ ವಿತ್ ದಿ ಎಕ್ಸ್ಪೆಕ್ಟೇಷನ್ಸ್ ಆಫ್ ದ ಕರ್ನಾಟಕ ಪೀಪಲ್ ಅನ್ಕೋತೀನಿ. ಚೆನ್ನಾಗಾದ ಕಾಂತಾರ ಥರ ನ್ಯಾಷನಲ್ ಲೆವೆಲ್ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಭಗವಂತನ ಆರೈಕೆ ಸದಾಕಾಲ ಇರಲಿ. ನಮ್ಮೆಲ್ಲ ಗುಡ್ ವಿಶಸ್ ಇರುತ್ತೆ ಮತ್ತು ಕರ್ನಾಟಕ ಜನತೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇಬ್ಬರು ಕಾಂಬಿನೇಷನಲ್ಲಿ ಮತ್ತು ಫಿಲ್ಮ್ ಪ್ರೊಡಕ್ಷನಲ್ಲಿ ಭಾಳಷ್ಟು ಜನ ಇನ್ವಾಲ್ವ್ ಆಗಿರ್ತೀರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಹೀರೋಯಿನ್ ಐ ನೋ ಹರ್ ವೆಲ್ ಸಿನ್ಸ್ ಮೈ ಒನ್ ಆಫ್ ಮೈ ಫ್ರೆಂಡ್ ವಾಸ್ ಅ ಪ್ರೊಡ್ಯೂಸರ್ ಫಾರ್ ಯು, ಪ್ರಾಬ್ಲಿ ಸೆಕೆಂಡ್ or third, Ravi. And basically I just want to thank the people who are behind this, especially will not be seen on the screen. So Lava and team, again, once again, congratulations. I wish you good luck. God bless you all. Thank you. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.